ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ಬಂದು ಗುರುವಾರ, ಹಾಗೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಯವರ ಮೂರ್ತಿನ ತೊಗೊಂಬಂದಿದ್ದೆ. ಆ ಮೂರ್ತಿಗೆ ಇವತ್ತು ಗೋಮೂತ್ರ, ಹಾಲು, ತುಪ್ಪ, ಎಳ್ನೀರು ಪ್ರತಿಯೊಂದನ್ನು ಹಾಕಿಬಿಟ್ಟು ಅಭಿಷೇಕ ಮಾಡಿಟ್ಟು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಗುರುವಾರದ್ದು ರಾಘವೇಂದ್ರ ಸ್ವಾಮಿಯವರ ಪೂಜೆದಾಗಿರುತ್ತೆ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ಪೂಜೆ ಮಾಡ್ತಾ ಮಾಡ್ತಾ ಗುರು ರಾಘವೇಂದ್ರ ಸ್ವಾಮಿಗಳು ನನಗೆ ಪ್ರಸಾದ ರೂಪದಲ್ಲಿ ಹೂವನ್ನು ಕೊಟ್ಟರು. ಅದು ತುಂಬ ಸಂತೋಷ ಆಯಿತು. ನಾನು ಯಾವತ್ತೂ ದೇವ್ರದ್ದು, ನೀವು ಮೊದಲಿಗೆ ನನ್ನ ವಿಡಿಯೋ ನೋಡಿದರೆ ಗೊತ್ತಾಗ್ತಿತ್ತು, ನನಗೆ ಯಾವುದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಯವ್ರದ್ದು ಮೂರ್ತಿ ಆಗಲಿ ಏನು ಇಟ್ಕೊಂಡಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿಯವ್ರ ಪೂಜೆ ಮಾಡಿದ್ದು. ಹಾಗೆ ಮೊದಲನೇ ಪೂಜೆನೇ ಈ ರೀತಿಯಾಗಿ ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬ ಖುಷಿ ಆಯಿತು. ಹಾಗೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಪ್ರಸಾದ ಕೇಳ್ತಾ. ಆದರೆ ಮೊದಲಿಗೆ ಈ ರೀತಿಯಾಗಿ ಎಲ್ಲ ದೇವ್ರ ಸಾಮಾನುಗಳನ್ನ ತೊಳ್ಕೊಂಡು ನೀಟಾಗಿ ಜೋಡಿಸ್ಕೊಂಡು, ಹಾಗೆ ದೇವ್ರ ಫೋಟೋಗಳಿಗೆ ವಿಭೂತಿ, ಅರಿಶಿಣ, ಕುಂಕುಮ ಎಲ್ಲ ಹಚ್ಕೊಂಡೆ. ಹಾಗೆ ರಾಘವೇಂದ್ರ ಸ್ವಾಮಿಗೆ ಇಷ್ಟವಾದಂತಹ ಹೂವು ಅಥವಾ ಪತ್ರೆ ಅಂದರೆ ಅದು ತುಳಸಿ ಎಲೆ ಇತ್ತಲ್ಲ ಮನೆ ಮುಂದೆ, ಅದನ್ನು ಕೂಡ ಕಿತ್ಕೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಹಾಗೆ ನಾನು ತುಳಸಿ ಗಿಡ ಏನು ಪೂಜೆ ಮಾಡ್ತೀನಲ್ಲ, ಅದನ್ನು ಯಾವತ್ತೂ ಕಿತ್ತಿಲ್ಲ. ಹಾಗೆ ನಾನು ಸಪ್ರೇಟಾಗಿ ಪೂಜೆಗೆ ಬಳಸಬೇಕು ಅಂತ ಹೇಳಿ ಒಂದೆರಡು ಪಾಟ್ ಹಾಕ್ಕೊಂಡಿದ್ದೀನಿ ತುಳಸಿ ಗಿಡನ. ಅದನ್ನು ಕಿತ್ಕೊಂಡು ದೇವರಿಗೆ ಇವಾಗ ಇಡ್ತೀನಿ. ಹಾಗೆ ಮೊದಲಿಗೆ ಇಲ್ಲಿ ಕಳಶನೆಲ್ಲ ಸ್ಥಾಪನೆ ಮಾಡಿಬಿಟ್ಟು, ಅಂದರೆ ಮನೇಲಿ ಕಳಶ ಇರುತ್ತಲ್ಲ, ಅದಕ್ಕೆ ಅರಿಶಿಣ, ಕುಂಕುಮ, ಎಲೆ ಎಲ್ಲ ಇಟ್ಟು, ಕಾಯಿ ಇಟ್ಟು ಕಳಶನ ರೆಡಿ ಮಾಡಿಬಿಟ್ಟು, ಆಮೇಲೆ ಫೋಟೋಗಳಿಗೆಲ್ಲ ಅರಿಶಿಣ ಕುಂಕುಮ ಹಚ್ಚಿದಾದ್ಮೇಲೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಾನಿವಾಗ ಗಂಧ ಹಚ್ಚುತ್ತಾ ಇದ್ದೀನಿ. ಇದು ಕೂಡ ನಾವು ರಾಘವೇಂದ್ರ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಆವಾಗ ತೊಗೊಂಬಂದಿದ್ದು. ಅದು ಇವಾಗ ದೇವರಿಗೆ ಹಚ್ಚುತ್ತಾ ಇದ್ದೀನಿ. ಅದಾದಮೇಲೆ ಗಂಧ ಹಚ್ಚಿದಾದ್ಮೇಲೆ ಕುಂಕುಮ ಹಚ್ತಾ ಇದ್ದೀನಿ. ಇವಾಗ ದೇವರಿಗೆ ಗಂಧ ಕುಂಕುಮ ಎಲ್ಲ ಹಚ್ಚಿದ ನಂತರ ತುಳಸಿನ ಅರ್ಪಣೆ ಮಾಡಿ, ಹಾಗೆ ನಾನು ಸೇವಂತಿಗೆ ಹೂನ ಬಳಸ್ತಾ ಇದ್ದೀನಿ ಪೂಜೆಗೆ ಅಂತ ಹೇಳಿ. ಯಥಾ ಪ್ರಕಾರ ನಿಮ್ಗೆ ಯಾವ ರೀತಿಯ ಹೂವು ಸಿಗುತ್ತೆ ಅದನ್ನೆಲ್ಲ ಇಡ್ಬೋದು. ಮನೆಯಲ್ಲಿ ಸೇವಂತಿಗೆ ಹೂವಿತ್ತು, ಅದನ್ನು ಕೂಡ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಇವಾಗ ರಾಘವೇಂದ್ರ ಸ್ವಾಮಿ ಬಂದು ತುಳಸಿ ಪ್ರಿಯ, ಹಾಗಾಗಿ ಮೊದಲಿಗೆ ತುಳಸಿನ ಇಟ್ಬಿಟ್ಟು ಆ ನಂತರ ಮನೆಯಲ್ಲಿ ಯಾವುದು ಹೂವು ಇರುತ್ತಲ್ಲ ಅದನ್ನು ಇಟ್ಕೊಳ್ಳಿ. ನಾನು ತುಳಸಿನ ಮೊದಲಿಗೆ ಇಟ್ಬಿಟ್ಟು ನಂತರ ಸೇವಂತಿಗೆ ಹೂನ ಇಡ್ತಾ ಇದ್ದೀನಿ. ಹಾಗೆ ರಾಯರು ಬಂದುಬಿಟ್ಟು ಬೃಂದಾವನದಲ್ಲಿ, ಅಂದರೆ ತುಳಸಿ ಬೃಂದಾವನದಲ್ಲೇ ನೆಲೆಸಿರೋದ್ರಿಂದ ರಾಯರಿಗೆ ಅತಿ ಪ್ರಿಯವಾಗಿ ತುಳಸಿ ಎಲೆ ಅಥವಾ ತುಳಸಿ ಗಿಡ ಅಂದರೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಮೊದಲು ರಾಘವೇಂದ್ರ ಸ್ವಾಮಿಗೆ ತುಳಸಿನ ಅರ್ಪಣೆ ಮಾಡಿದೆ. ಇಲ್ಲ ಅಂದರೆ ಮನೆಯಲ್ಲಿ ತುಳಸಿ ಮಾಲೆ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ನಾನು ಮಂತ್ರಾಲಯದಿಂದ ತಂದಿದ್ದೆ, ಅದನ್ನೆಲ್ಲಿ ಇಟ್ಟಿದ್ದೀನಿ ಅಂದರೆ ದೇವ್ರ ಮನೆಯಲ್ಲಿ ಯಾವ ಜಾಗದಲ್ಲಿ ಇಟ್ಟಿದ್ದೀನಿ ಗೊತ್ತಿಲ್ಲ. ಹಾಗಾಗಿ ತುಳಸಿ ಮಾಲೆ ತೊಗೊಂಬಂದಿದ್ನಲ್ಲ ಅದು ತುಂಬ ದೊಡ್ಡದಿತ್ತು. ಹಾಗೆ ಮೂರ್ತಿ ಸ್ವಲ್ಪ ಚಿಕ್ಕದಿರೋದ್ರಿಂದ ಹಾಕಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಹಾಗೆ ಚಿಕ್ಕದು ತುಳಸಿ ಮಾಲೆ ಸಿಕ್ಕರೆ ಮುಂದಿನ ದಿನಗಳಲ್ಲಿ ರಾಘವೇಂದ್ರ ಮೂರ್ತಿಗೆ ಅದನ್ನು ಕೂಡ ಅರ್ಪಣೆ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಪ್ರಕಾರವಾಗಿ ನಾನು ಹೂವನ್ನು ಇಟ್ಟಿದ್ದೆ. ಹೂವನ್ನೆಲ್ಲ ಇಟ್ಬಿಟ್ಟು ತುಳಸಿ ಎಲೆ ಏನಿರುತ್ತಲ್ಲ ಅದನ್ನೆಲ್ಲ ಅರ್ಪಣೆ ಮಾಡಿದ್ದೆ ದೇವರಿಗೆ. ಹಾಗೆ ರಾಘವೇಂದ್ರ ಸ್ವಾಮಿ ಮೂರ್ತಿ ಇದಾದಮೇಲೆ ಮನೆ ಫೋಟೋಗಳಿಗೆ ಏನಿರುತ್ತಲ್ಲ ಆ ದೇವರುಗಳಿಗೆಲ್ಲ ನೀಟಾಗಿ ಹೂವನ್ನೆಲ್ಲ ಇಟ್ಟು ಅಲಂಕರಿಸ್ಕೋಬೋದು. ಹಾಗೆ ಹೂವಿನ ಅಲಂಕಾರ ಎಲ್ಲ ಮುಗಿಸ್ಕೊಂಡ ನಂತರ ಮನೆಯಲ್ಲಿರ್ತಕ್ಕಂಥ ಫೋಟೋಗಳಿಗೆ ಹೂವನ್ನು ಇಟ್ಬಿಟ್ಟು, ನಾವು ಏನು ಮಂತ್ರಾಲಯದಲ್ಲಿ ಕೊಡ್ತಾರಲ್ಲ ಮಂತ್ರಾಕ್ಷತೆ, ಅದನ್ನು ಕೂಡ ನಾನು ದೇವ್ರ ಹತ್ರ ಕೋರಿಕೆಗಳನ್ನು ಬೇಡ್ಕೊಂಡೆ. ಅಂದರೆ ನಮ್ಗೆ ಯಾವ ರೀತಿ ಕೋರಿಕೆಗಳಿರುತ್ತಲ್ಲ ಅದನ್ನೆಲ್ಲ ನೆರವೇರಿಸಪ್ಪ ದೇವ್ರೆ ಅಂತ ಹೇಳಿ ಕೇಳ್ಕೋಬಹುದು. ಹಾಗೆ ಹೂವಿನ ರೂಪದಲ್ಲಾದರೂ ಕೇಳ್ಕೋಬಹುದು ರಾಯರ ಹತ್ರ. ಹಾಗೆ ಮನೆ ದೇವ್ರ ಫೋಟೋಗಳಿಗೆಲ್ಲ ಅಲಂಕಾರ ಮುಗಿಸಿದ ನಂತರ ದೀಪ ಹಚ್ಕೊಳ್ತಾ ಇದ್ದೀನಿ ದೇವರಿಗೆ. ದೀಪ ಎಲ್ಲ ಹಚ್ಚಿದ ನಂತರ ಹಾಗೆ ಮಂಗಳಾರತಿ ಇರುತ್ತಲ್ಲ ಅದಕ್ಕೂ ಕೂಡ ಒಂದು ತುಪ್ಪದ ದೀಪ ಹಚ್ತಾ ಇದ್ದೀನಿ. ಹಾಗೆ ಇವತ್ತು ಗುರುವಾರ ಆದ್ದರಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿಸಿದ ನಂತರ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಇನ್ನು ಪ್ರತಿ ಗುರುವಾರ ನಾನು ರಾಘವೇಂದ್ರ ಸ್ವಾಮಿಯ
ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ದೂರ ಮಾಡಪ್ಪ, ಹಾಗೆ ಕೆಲವೊಂದು ದುಷ್ಟ ಶಕ್ತಿಗಳನ್ನೆಲ್ಲ ದೂರ ಮಾಡಿಬಿಟ್ಟು ಮನೆಗೆ ಒಳ್ಳೇದು ಮಾಡಿ, ಹಾಗೆ ನಮಗೂ ಕೂಡ ಪ್ರತಿ ಕೆಲಸದಲ್ಲೂ ಜಯ ಸಿಗೋ ಹಾಗೆ ಮಾಡಪ್ಪ ಅಂತ ಹೇಳಿಬಿಟ್ಟು, ಇನ್ನು ಪ್ರತಿ ಗುರುವಾರ ನಾನು ದೇವ್ರದ್ದು ಅಂದರೆ ರಾಘವೇಂದ್ರ ಸ್ವಾಮಿಯವರ ರಾಯರ ಪೂಜೆನ ಮಾಡ್ಕೋಬೇಕು ಅಂತ ನಿರ್ಧರಿಸಿ, ಇನ್ನು ಪ್ರತಿ ಗುರುವಾರನೂ ತಪ್ಪದೇ ಪೂಜೆ ಮಾಡ್ತೀನಿ ಅಂತ ಬೇಡಿಕೊಂಡು ಎಲ್ಲ ಮುಗಿಸ್ಕೊಂಡ ನಂತರ ಮಂಗಳಾರತಿ, ಊದುಬತ್ತಿ, ಹಾಗೆ ಧೂಪ ದೀಪ ಅಂತ ಎಲ್ಲ ಹೇಳಿ ಪೂಜೆ ಮಾಡ್ಕೊಂಡಾದಮೇಲೆ ನೈವೇದ್ಯಕ್ಕೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಕೆಲಸ ಎಲ್ಲ ಮುಗಿಸಿದ ನಂತರ ಪೂಜೆ ಮಾಡ್ಕೊಂಡನಲ್ಲ, ಹಾಗಾಗಿ ನೈವೇದ್ಯಕ್ಕೆ ಅಂತ ಪ್ರಸಾದ ಏನು ಮಾಡಿರಲಿಲ್ಲ. ಮನೇಲಿರ್ತಕ್ಕಂಥ ಹಸಿ ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೆ. ಹಾಗೆ ಧೂಪ ಅಂತ ಎಲ್ಲ ಬೆಳ್ಕೊಂಡ ನಂತರ ಹೊರಗಡೆ ಎಲ್ಲ ಹೋಗಿಬಿಟ್ಟು ಹೊಸ್ತಿಲು ಪೂಜೆ ಕೂಡ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿದ್ದೀನಿ. ಬಟ್ ಇದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ವಿಡಿಯೋ ಎಡಿಟ್ ಮಾಡುವಾಗ. ಈ ಊದುಬತ್ತಿ ದೀಪ ಹಚ್ಚೋಕ್ಕಿಂತ ಮುಂಚೆನೇ ನಾವು ಹೊಸ್ತಿಲು ಪೂಜೆ ಎಲ್ಲ ಮಾಡ್ತೀವಲ್ಲ, ಅದು ಬರಬೇಕಿತ್ತು. ಆದರೆ ದೀಪ ಎಲ್ಲ ಹಚ್ಚಿದ ನಂತರ ಹೊಸ್ತಿಲು ಪೂಜೆ ಮಾಡಿದ್ದು ಬಂದಿದೆ. ಪರವಾಗಿಲ್ಲ, ಯಾಕಂದರೆ ನಿಮಗೂ ಕಂಟಿನ್ಯೂ ಆಗಿ ರಾಘವೇಂದ್ರ ಸ್ವಾಮಿಯವರದು ಪೂಜೆ ನೋಡಿದಾಗೂ ಆಯ್ತಲ್ಲ, ಅದರಲ್ಲೇನು ತಪ್ಪಿಲ್ಲ ಅಂತ ಹೇಳಿ ಸುಮ್ಮನಾದೆ ನಾನು. ಅದೇನು ಎಡಿಟ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಪೂಜೆ ಎಲ್ಲ ಮಾಡಿದ ನಂತರ ವಿಡಿಯೋ ಕ್ಯಾಮ್ರಾ ಏನಿರುತ್ತಲ್ಲ ಅದು ಹಾಗೆ ಇಟ್ಟಿದ್ದೆ. ಅದು ರಾಯರು ಯಾವಾಗ ಪ್ರಸಾದ ಕೊಟ್ಟಿದ್ದಾರೆ ಅಂತ ನಾನು ನೋಡಿರಲಿಲ್ಲ, ವಿಡಿಯೋದಲ್ಲೇ ನೋಡಿ ಶೂಟ್ ಮಾಡಿದ್ದನ್ನು ನೋಡಿದ್ದು. ಅದು ಬಿಟ್ಟರೆ ನಾನು ನೋಡಲಿಲ್ಲ ಯಾವಾಗ ದೇವ್ರ ಪ್ರಸಾದ ಸಿಕ್ತು ಅಂತ ಹೇಳಿ. ಹಾಗೆ ಇವಾಗ ಹೊರಗಡೆ ಬಂದು, ಅಂದರೆ ಹೊರಗಡೆ ಅಂದರೆ ದೇವ್ರ ಮನೆ ಬಾಗಿಲೇನಿರುತ್ತಲ್ಲ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಅಲ್ಲಿ ಕೂಡ ಅರಿಶಿನ, ಕುಂಕುಮ, ವಿಭೂತಿನ ಹಚ್ಚಿ ಹೂವನ್ನಿಟ್ಟು ಅಲಂಕರಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಬಂದು ನಾವು ದೇವ್ರದ್ದು ಹಾಡು ಹಾಕಿದ್ವಿ, ಅಂದರೆ ರಾಘವೇಂದ್ರ ಸ್ವಾಮಿಯವ್ರದ್ದು ಹಾಡು ಹಾಕಿದ್ವಿ. ಆ ಹಾಡನ್ನೆಲ್ಲ ಹೇಳ್ತಾ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಹಾಗೆ ದೇವ್ರ ಮನೆ ಬಾಗಿಲಿಗೆಲ್ಲ ಪೂಜೆ ಮಾಡಿದ ನಂತರ ಇನ್ನು ಹೊರಗಡೆ ಬಾಗಿಲಿಗೆ ಹೊಸ್ತಿಲಿಗೆ ಪೂಜೆ ಮಾಡೋದು ಬಾಕಿ ಇತ್ತು, ಅದು ಕೂಡ ಮುಗಿಸ್ಕೊಂಡೆ. ಹೊರಗಡೆ ಹೋಗಿಬಿಟ್ಟು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ವಿಭೂತಿ ಎಲ್ಲ ಹಚ್ಚಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಗಾಳಿ ಬರ್ತಾ ಇದೆ. ಯಾಕಂದರೆ ನಮ್ಮ ಮನೆ ಇರೋದು ಹೇಳಿದ್ನಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿತ್ತು. ಹಾಗೆ ಇದು ಮೂಡ ಗಾಳಿ ಅಂತ ಹೇಳ್ತಾರೆ. ಮೂಡಣ ದಿಕ್ಕಿಂದ ಬೀಸುತ್ತಲ್ಲ ಗಾಳಿ, ಅದಕ್ಕೆ ಮೂಡ್ಗಾಳಿ. ಮೂಡಣ ದಿಕ್ಕಿಂದ ಬರ್ತಕ್ಕಂಥ ಗಾಳಿ ತುಂಬ ಮೈಯಲ್ಲಿರ್ತಕ್ಕಂಥ ಚರ್ಮಕ್ಕೆ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಚರ್ಮನೆಲ್ಲ ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ತುಳಸಿ ಗಿಡಕ್ಕೂ ಪೂಜೆ ಮಾಡಿ ಹೊಸ್ತಿಲು ಪೂಜೆನೆಲ್ಲ ಮುಗಿಸ್ಕೊಂಡ ನಂತರ ಒಳಗಡೆ ಹೋಗಿಬಿಟ್ಟು ದೇವ್ರ ಹತ್ರ ಅರಿಶಿನ ಕುಂಕುಮದ್ದೇನು ಬಟ್ಲುಗಳಿರುತ್ತಲ್ಲ ಅದನ್ನೆಲ್ಲ ಇಟ್ಬಿಟ್ಟು ದೇವ್ರ ಹತ್ರ ನಮಸ್ಕರಿಸ್ಕೊಳ್ತಾ ಇದ್ದೆ. ಹಾಗೆ ಇವಾಗ ನೋಡ್ತಾ ಇರಬಹುದು ನೀವು, ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಇಟ್ಟಿದ್ದೆ ನಾನು. ಒಂದು 5 ನಿಮಿಷ ಹಾಗೆ ಇತ್ತದು. ಅದನ್ನು ಏನು ಯಾರು ಬಂದು ಅದು ಹೂವನ್ನು ಇದನ್ನು ಮಾಡೋದಾಗಲಿ ಏನೂ ಮಾಡಿಲ್ಲ. ಹಾಗೆ ನೀವು ಯಾವ ರೀತಿಯಾದರೂ ನೋಡಬಹುದು, ಎಲ್ಲಿಂದಾದರೂ ನೋಡಬಹುದು. ಹೇಗೆ ಇಟ್ಟಿದ್ನಲ್ಲ ನಾನು, ವಿಡಿಯೋದು ಸ್ಟ್ಯಾಂಡ್ ಇಟ್ಟಿರ್ತೀವಲ್ಲ ಅದು ಹಾಗೇ ಇತ್ತು. ಹಾಗೇ ರಾಯರು ಪ್ರಸಾದ ಕೊಟ್ಟರು, ನೋಡಿ ಕಣ್ಣು ತುಂಬಿಕೊಳ್ಳಿ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.